ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಕೇಳಿದರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಯಾಕಂದರೆ ಇಷ್ಟು ದಿನ ಆದಿ ಮತ್ತು ಭಾಗ್ಯ ಮದುವೆ ಆಗಬೇಕು ಅಂತ ಕಾಯುತ್ತಿದ್ದ ನಮಗೆ ಈಗ ಒಂದು ದೊಡ್ಡ ಟ್ವಿಸ್ಟ್ ಎದುರಾಗಿದೆ. ಭಾಗ್ಯ ಅವರ ಮಾವ ಧರ್ಮ ಅವರು ಭಾಗ್ಯಳಿಗೆ ಕೇಳಿದ ಆ ಒಂದು ಮಾತು ಇಡೀ ಕಥೆಯನ್ನು ಬದಲಿಸಿದೆ. ಅಷ್ಟಕ್ಕೂ ಏನಾಯಿತು? ಭಾಗ್ಯ ಮದುವೆಗೆ ಒಪ್ಪಿಕೊಂಡಳು. ಬನ್ನಿ ಏನು ಅಂತ ಹೇಳಿ ಎಳೆಯಾಗಿ ತಿಳಿದುಕೊಳ್ಳೋಣ. ಈ ಕಡೆ ಸಂಚಿಕೆ ಆರಂಭದಲ್ಲಿ ಆದಿ ತುಂಬ ಬೇಜಾರಿನಲ್ಲಿ ಇರ್ತಾರೆ. ತಾನು ಅನಿವಾರ್ಯವಾಗಿ ಈ ರೀತಿ ಮಾತಾಡಬೇಕಾಯಿತು, ಇದರಿಂದ ಭಾಗ್ಯ ಅವರಿಗೆ ಎಷ್ಟು ನೋವಾಗಿರಬಹುದು ಅಂತ ಹೇಳಿ ಆದಿ ಕೊರಗುತ್ತಿರುತ್ತಾರೆ. ಈ ಕಡೆ ಇತ್ತ ಮನೆಯಲ್ಲಿ ಕುಸುಮ ಅವರಿಗೆ ಸಖತ್ ಕೋಪ ಬಂದಿದೆ. ನನ್ನ ಮಗಳು, ನನ್ನ ಸೊಸೆ ಭಾಗ್ಯ ಆದಿಯನ್ನು ಇಷ್ಟಪಟ್ಟಿದ್ದಾಳೆ ಅಂದ ಮೇಲೆ ಇವರ ಮದುವೆ ಆಗಲೇಬೇಕು. ಆದಿ ಯಾಕೆ ಹೀಗೆ ಮನಸ್ಸು ಬದಲಿಸಿದ ಅಂತ ಹೇಳು ಕುಸುಮ ಅವರು ಅಬ್ಬರಿಸುತ್ತಾ ತಾಂಡವನನ್ನೇ ಸಂಶಯದಿಂದ ನೋಡ್ತಾರೆ. ಆಗ ತಾಂಡವ್ ತುಂಬ ಜಾಣತನದಿಂದ ನಾಟಕ ಮಾಡ್ತಾನೆ. ಅಮ್ಮ, ಇದಕ್ಕೂ ನನಗೂ ಸಂಬಂಧನೇ ಇಲ್ಲ, ನಾನೇ ಮುಂದೆ ನಿಂತು ಈ ಮದುವೆ ಮಾಡಿಸ್ತಿದ್ದೀನಿ ಅಂತ ಹೇಳಿ ಸುಳ್ಳು ಹೇಳ್ತಾನೆ. ಆದರೆ ತಾಂಡವನ ಮನಸ್ಸಲ್ಲಿ ಇರೋದೇ ಬೇರೆ. ತನ್ವಿ ಸಹಾಯದಿಂದ ಆದಿ ಈ ಮದುವೆಯಿಂದ ಹಿಂದೆ ಸರಿಯುವಂತೆ ಮಾಡಿರೋದು ತಾಂಡವನಿಗೆ ಒಳೊಳಗೆ ಸಖತ್ತಾಗಿ ಖುಷಿ ಕೊಟ್ಟಿದೆ. ಅದೇ ಮಂಟಪದಲ್ಲಿ ನಾನೇ ಭಾಗ್ಯಳನ್ನು ಮದುವೆ ಆಗ್ತೀನಿ, ಮತ್ತು ವಾಪಸ್ ಈ ಮನೆಗೆ ಬಂದು ನನ್ನ ಆಟ ಶುರು ಮಾಡ್ತೀನಿ ಅಂತ ತಾಂಡವ್ ಮನಸ್ಸಲ್ಲೇ ಅಂದುಕೊಂಡು ನಗ್ತಾ ಇರ್ತಾನೆ. ಇದೇ ಗಲಾಟೆ ನಡುವೆ ಧರ್ಮ ಅವರು ಇದ್ದಕ್ಕಿದ್ದ ಹಾಗೆ ಕೆಳಗೆ ಬಿದ್ದು ಬಿಡ್ತಾರೆ. ಗಾಬರಿಯಾದ ಮನೆಯವರೆಲ್ಲ ಅವರನ್ನು ಆಸ್ಪತ್ರೆಗೆ ಸೇರಿಸ್ತಾರೆ. ಸುನಂದ ಅವರು ಈ ಪರಿಸ್ಥಿತಿಗೂ ಅದೇ ಕಾರಣ ಅಂತ ಬೈಯುತ್ತಾ ಇರ್ತಾರೆ. ಆದರೆ ಭಾಗ್ಯ ಮಾತ್ರ ತುಂಬ ನೊಂದಿದ್ದಾಳೆ. ಅವಳು ಎಲ್ಲರಿಗೂ ಕೈ ಮುಗಿದು ದಯವಿಟ್ಟು ಇದರ ಬಗ್ಗೆ ಯಾರೂ ಮಾತು ಆಡಬೇಡಿ ಅಂತ ಹೇಳಿ ಕಣ್ಣೀರು ಹಾಕ್ತಾಳೆ. ಈ ಕಡೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಧರ್ಮ ಅವರು ಭಾಗ್ಯ ಮತ್ತು ತಾಂಡವನನ್ನು ಮಾತ್ರ ಒಳಗಡೆ ಕರೀತಾರೆ. ಭಾಗ್ಯ ಮಾವನ ಹತ್ತಿರ ಬಂದು, ಮಾವ, ನೀವು ಯಾವುದಕ್ಕೂ ಯೋಚನೆ ಮಾಡಬೇಡಿ, ನಾನು ಒಂಟಿಯಾಗಿಯೇ ಇರ್ತೀನಿ ಅಂದಾಗ ಧರ್ಮ ಅವರು ಆಡುವ ಮಾತುಗಳು ಎಲ್ಲರನ್ನ ದಂಗು ಬಡಿಸುತ್ತೆ. ಧರ್ಮ ಅವರು ಭಾಗ್ಯನ ಕೈ ಹಿಡಿದು ಕೇಳ್ತಾರೆ, ಭಾಗ್ಯ, ನನ್ನ ಮೇಲೆ ನಿನಗೆ ಗೌರವ ಇದ್ದರೆ ನನ್ನದೊಂದು ಆಸೆ ತೀರಿಸ್ತೀಯಾ ಅಂತ ಕೇಳಿದಾಗ ಈ ಕಡೆ ಭಾಗ್ಯ ಹೇಳ್ತಾಳೆ, ಇದೇನು ಮಾವ ಈ ರೀತಿ ಹೇಳ್ತೀರಾ? ನನಗೆ ನಿಮ್ಮ ಮೇಲೆ ತುಂಬ ಗೌರವ ಇದೆ, ಏನು ಹೇಳಿ ಅಂತ ಹೇಳಿದಾಗ, ನೀನು ಮತ್ತು ತಾಂಡವ್ ಮತ್ತೆ ಮದುವೆ ಆಗಬೇಕು, ಮರುಮಾಂಗಲ್ಯ ಧಾರಣೆ ಮಾಡಿಸಿಕೊಳ್ಳಬೇಕು ಅಂತ ಹೇಳಿ ಕೇಳ್ತಾರೆ. ಇದನ್ನು ಕೇಳಿದ ತಕ್ಷಣ ಭಾಗ್ಯಳಿಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಗುತ್ತದೆ. ಆದರೆ ಧರ್ಮ ಅವರು ಬಿಡುವುದಿಲ್ಲ. ನಮ್ಮ ಮನೆಯವರೆಲ್ಲ ಮತ್ತೆ ಒಂದಾಗಬೇಕು ಅಂದರೆ ಇದೊಂದೇ ದಾರಿ ಭಾಗ್ಯ ಅಂತ ಹೇಳಿ ಎಮೋಷನಲ್ ಆಗಿ ಮಾತಾಡ್ತಾರೆ. ಈ ಕಡೆ ತಾಂಡವ್ ಕೂಡ ಮೇಲೆ ನಾಟಕ ಮಾಡುತ್ತಾ, ಅಪ್ಪ ಇದೇನು ಹೇಳ್ತಾ ಇದ್ದೀರಾ ಅಂದರೂ ಒಳಗಡೆ ಅವನಿಗೆ ಖುಷಿ ಆಗಿರುತ್ತೆ. ಈ ಕಡೆ ಭಾಗ್ಯ ಅಂತೂ ತುಂಬ ನೊಂದಿರ್ತಾಳೆ. ಯಾಕೆಂದರೆ ಅವಳಿಗೆ ಮುಂಚೆನೇ ತಾಂಡವನ ಮತ್ತೆ ಮದುವೆ ಆಗಬೇಕು, ಅವನ ಜೊತೆ ಸಂಸಾರ ಮಾಡಬೇಕು ಅಂತ ಹೇಳಿ ಇಷ್ಟ ಇರಲ್ಲ. ಆದರೆ ಇಲ್ಲಿ ಅವಳ ಮಾವ ಆಣೆ ಹಾಕ್ಬಿಟ್ಟು ಅವಳ ಕೈಯಲ್ಲಿ ಮದುವೆಗೆ ಒಪ್ಪಿಸೋ ಹಾಗೆ ಮಾಡಿದ್ದಾರೆ. ಕೊನೆಗೆ ಭಾಗ್ಯ ತನ್ನ ಕುಟುಂಬಕ್ಕಾಗಿ ಮತ್ತು ಅತ್ತೆ ಮಾವನ ಖುಷಿಗಾಗಿ ಮತ್ತು ತನ್ವಿಗೋಸ್ಕರ ಒಂದು ನಿರ್ಧಾರ ತೆಕ್ಕೊತಾಳೆ. ಸರಿ ಮಾವ, ನಿಮ್ಮ ನಿರ್ಧಾರಕ್ಕೆ ನನ್ನ ಒಪ್ಪಿಗೆ ಇದೆ. ಅದೇ ದಿನ ಅದೇ ಮಂಟಪದಲ್ಲಿ ನನ್ನ ಮತ್ತು ತಾಂಡವ್ ಅವರ ಮದುವೆ ಆಗುತ್ತೆ ಅಂತ ಹೇಳಿ ಮಾತು ಕೊಡ್ತಾಳೆ. ನೋಡ್ರಿ ಫ್ರೆಂಡ್ಸ್, ಭಾಗ್ಯ ತನ್ನ ಪ್ರೀತಿಯನ್ನು ತ್ಯಾಗ ಮಾಡಿ ಮತ್ತು ತಾಂಡವನನ್ನು ಮದುವೆ ಆಗೋಕ್ಕೆ ರೆಡಿಯಾಗಿದ್ದಾಳೆ. ಈ ಮದುವೆ ಆದಮೇಲೆ ತಾಂಡವ್ ಬದಲಾಗ್ತಾನ ಅಥವಾ ಮತ್ತೆ ಭಾಗ್ಯನಿಗೆ ಕಾಟ ಕೊಡ್ತಾನ? ಈ ಟ್ವಿಸ್ಟು ಈಗ ಮುಂದಿನ ಸಂಚಿಕೆಗಳಲ್ಲಿ ನಡೆಯುತ್ತೆ. ಆದರೆ ನಿಜವಾಗ್ಲೂ ಅದೇ ಟ್ವಿಸ್ಟ್ ನಡೆಯುತ್ತಾ ಅಥವಾ ಅಷ್ಟೊತ್ತಿಗೆ ಮದುವೆ ಆಗೋಷ್ಟೊತ್ತಿಗೆ ಆದಿನೇ ಬಂದು ಭಾಗ್ಯನಿಗೆ ತಾಳಿ ಕಟ್ತಾನ? ಈ ಕಡೆ ಭಾಗ್ಯಳಿಗೆ ತಾಂಡವನ ನಿಜ ಬಣ್ಣ ಎಲ್ಲ ಗೊತ್ತಾಗತ್ತಾ? ಅವಳು ಹೇಗೆ ಅವನನ್ನು ಎದುರಿಸ್ತಾಳೆ? ಮುಂದಿನ ಸಂಚಿಕೆಗಳಲ್ಲಿ ಏನೇನು ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ. ಪೂರ್ತಿ ವಿಡಿಯೋ ವಾಚ್ ಮಾಡಿ. ಧನ್ಯವಾದಗಳು. ಅಂದರೆ ಇದಂತೂ ದಿನದಿಂದ ದಿನಕ್ಕೆ ಟ್ವಿಸ್ಟ್ ತೆಗೆದುಕೊಳ್ಳುತ್ತಾನೇ ಇದೆ. ಈ ಕಡೆ ಆದಿ ಮತ್ತು ಭಾಗ್ಯ ಒಂದಾಗ್ತಾರೆ ಅಂತ ಹೇಳಿ ಎಲ್ಲರೂ ತುಂಬ ಜನ ಅಂದ್ಕೊಂಡಿದ್ರೆ ಈ ಕಡೆ
ಸೀರಿಯಲ್ನಲ್ಲಿ ದೊಡ್ಡ ಟ್ವಿಸ್ಟೇ ತಂದಿದ್ದಾರೆ. ನೋಡೋಣ ಮುಂದೆ ತಾಂಡವನ ಮದುವೆ ಆಗ್ತಾಳ ಭಾಗ್ಯ, ಇಲ್ಲ ಆದಿನ ಮದುವೆ ಆಗ್ತಾಳ ಅಂತ ಹೇಳಿ. ಧನ್ಯವಾದಗಳು.